ಐಸ್ ಕ್ರೀಮ್ ಬೇಕೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಮಕ್ಕಳ ನಗಿಸಿ ನಲಿಸುವ ಬಣ್ಣ ಬಣ್ಣದ ಐಸ್ ಕ್ರೀಮ್. ತರುಣರಿದನ್ನು ಕಣ್ಮುಚ್ಚಿ ತಿನ್ನಲು ಮರೆಯಲಾಗದ ಸ್ವೀಟ್ ಡ್ರೀಮ್. ಓ ವಾಟ್ ಎ ಫೈನ್ ಡ್ರೀಮ್. ಯುವತಿ ಒಮ್ಮೆ ಇದ ಬಾಯಲಿಟ್ಟರೆ ಮೈಯೆಲ್ಲ ಬರಿ ಝುಮ್ ಝುಮ್. ಬೊಕ್ಕು ತಲೆಯ ತಾತಯ್ಯ ತಿಂದರೆ ಬೊಚ್ಚು ಬಾಯೆಲ್ಲ ಘಮ್ ಘಮ್. ಐಸ್ ಕ್ರೀಮ್ ಬೇಕೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾನೇ ಎಂಜಾಯ್ ಮಾಡ್ಕೊಂಡು ತಿನ್ನೋ ತಿನಿಸು ಅಂದ್ರೆ ಐಸ್ ಕ್ರೀಮ್. ಆದ್ರೆ ಈ ಐಸ್ ಕ್ರೀಮ್ ಹೇಗ್ ಬಂತು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಫಸ್ಟ್ ಐಸ್ ಕ್ರೀಮ್ ಹೇಗಿರ್ಬೋದು? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ಹುಡ್ಕೋಣ. ಪ್ರಪಂಚದ ಮೊದಲ ಐಸ್ ಕ್ರೀಮ್ ತಯಾರಾಗಿದ್ದು ಚೀನಾದಲ್ಲಿ. ಕ್ರಿಸ್ತಪೂರ್ವ 200ನೇ ಇಸ್ವಿ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ಚೀನಾದ ಜನರು ಅನ್ನ ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಆ ಫ್ಲೇವರ್ಗೋಸ್ಕರ ಅದಕ್ಕೆ ಹನಿ, ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ಸ್ನೋ ಅಲ್ಲಿ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ನಂತರ ಅದು ತಣ್ಣಗಾದ ಮೇಲೆ ಅದನ್ನು ಐಸ್ ಕ್ರೀಮ್ ಥರ ಸೇವಿಸ್ತಾ ಇದ್ರು. ನಂತರ ಕ್ರಿಸ್ತಪೂರ್ವ 500ನೇ ಇಸ್ವಿಯಲ್ಲಿ ಪರ್ಷಿಯನ್ ಅವರು ಕೂಡ ಸ್ನೋ ಮೇಲೆ ಗ್ರೇಪ್ ಜ್ಯೂಸನ್ನು ಹಾಕಿ ಅದನ್ನು ಶರ್ಬತ್ ಅಂತ ಹೇಳಿ ಸವಿತಾ ಇದ್ರು. ನಂತರ 1ನೇ ಶತಮಾನದಲ್ಲಿ ರೋಮನ್ನ ರಾಜ ನೀರೋ ತನ್ನ ಸೈನಿಕರನ್ನ ಹಿಮದ ಪರ್ವತಗಳಿಗೆ ಕಳಿಸಿ ಅಲ್ಲಿಂದ ಫ್ರೆಶ್ ಆಗಿರುವಂಥ ಸ್ನೋವನ್ನು ತರಿಸಿ ಅದಕ್ಕೆ ಫ್ರೂಟ್ಸ್ ಪಲ್ಪ್ ಮತ್ತೆ ಹನಿ ಎಲ್ಲನ ಮಿಕ್ಸ್ ಮಾಡಿ ಅದನ್ನು ಕೂಡ ಐಸ್ ಕ್ರೀಮ್ ಅಂತ ಹೇಳಿ ಸವಿತಾ ಇದ್ದ. ನೆಕ್ಸ್ಟು ಅರೇಬಿಯನರು ಐಸ್ ಕ್ರೀಮ್ ಇನ್ನು ಸ್ವೀಟ್ ಆಗಿರ್ಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ಐಸ್ ಕ್ರೀಮ್ಗೆ ಸಕ್ಕರೆಯನ್ನ ಆ್ಯಡ್ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಫ್ಲೇವರ್ಸ್ನ ಐಸ್ ಕ್ರೀಮನ್ನು ಕ್ರಿಯೇಟ್ ಮಾಡಿ ಅದನ್ನು ವ್ಯಾಪಾರ ಮಾಡೋದ್ರ ಮುಖಾಂತರ ಯುರೋಪ್ನ ಅಗಲಕ್ಕೂ ಐಸ್ ಕ್ರೀಮ್ನ ಹರಡ್ತಾರೆ. ಇನ್ನು 14ನೇ ಶತಮಾನದಲ್ಲಿ ಫ್ರಾನ್ಸ್ನ ರಾಜಕುಮಾರಿ ಕೆಥ್ರಿನ್ ಇಟಲಿಯ ರಾಜಕುಮಾರ ಹೆನ್ರಿ II ಮದುವೆ ಆದಾಗ ಈ ಐಸ್ ಕ್ರೀಮ್ ಅನ್ನ ಇಟಲಿಯಿಂದ ಫ್ರಾನ್ಸ್ಗೆ ತಗೊಂಡು ಬರ್ತಾರೆ. ಇನ್ನು 17ನೇ ಶತಮಾನದಲ್ಲಿ ಫ್ರಾನ್ಸ್ನ ಐಸ್ ಕ್ರೀಮ್ ತುಂಬಾನೇ ಪಾಪ್ಯುಲಾರಿಟಿ ಹೊಂದುತ್ತೆ. ನಂತರ ಕೆಫೆ ಪ್ರೊಕೋಪ್ ಅಂತ ಒಂದು ಸ್ಟೋರ್ ಪ್ಯಾರಿಸ್ ಅಲ್ಲಿ 1986 ಅಲ್ಲಿ ಓಪನ್ ಆಗುತ್ತೆ. ಈ ಸ್ಟೋರ್ನಲ್ಲಿ ಮೊದಲನೇ ಬಾರಿಗೆ ಜನಸಾಮಾನ್ಯರಿಗೆ ಅಂದ್ರೆ ಕಾಮನ್ ಪೀಪಲ್ಸ್ಗೆ ಐಸ್ ಕ್ರೀಮ್ ಅನ್ನ ಸರ್ವ್ ಮಾಡ್ತಾರೆ. ಅಂದ್ರೆ 1986ರಲ್ಲಿ ಮೊದಲನೇ ಬಾರಿಗೆ ಸಾಮಾನ್ಯ ಜನರೆಲ್ಲರೂ ಕೂಡ ಐಸ್ ಕ್ರೀಮ್ ಅನ್ನ ಸವಿಯೋದಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 19th ಸೆಂಚುರಿಯಲ್ಲಿ ಐಸ್ ಕ್ರೀಮ್ ತಯಾರಿಸೋದಕ್ಕೆ ಹೊಸ ವಿಧಾನಗಳು ಬರುತ್ತೆ. 1843ರಲ್ಲಿ ನ್ಯಾನ್ಸಿ ಜಾನ್ಸನ್ ಐಸ್ ಕ್ರೀಮ್ ಫ್ರೀಸರ್ ಅನ್ನ ಇನ್ವೆಂಟ್ ಮಾಡ್ತಾರೆ. 1851ರಲ್ಲಿ ಜಾಕೋಬ್ ಫ್ಯೂಸಲ್ ಅನ್ನುವಂತಹ ಹಾಲು ವ್ಯಾಪಾರಿ ಕಾರ್ಜ್ ಐಸ್ ಕ್ರೀಮ್ ಅನ್ನುವಂತಹ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ. ಇನ್ನು 20th ಸೆಂಚುರಿಯಲ್ಲಿ 1904ರಲ್ಲಿ ಸೇಂಟ್ ಲೂಯಿಸ್ನಲ್ಲಿ ನಡೆದಂತಹ ವರ್ಲ್ಡ್ ಫೇರ್ ಅಥವಾ ವಿಶ್ವ ವಾಣಿಜ್ಯ ಮೇಳದಲ್ಲಿ ಐಸ್ ಕ್ರೀಮ್ ಕೋನ್ ಅನ್ನೋದನ್ನ ಮೊದಲ ಬಾರಿಗೆ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ತುಂಬಾನೇ ಪಾಪ್ಯುಲರ್ ಆಗುತ್ತೆ. ಅಲ್ಲಿಂದ ಜನರು ಐಸ್ ಕ್ರೀಮ್ ತಿನ್ನೋ ರೀತಿನೇ ಬದಲಾಗುತ್ತೆ. ಇನ್ನು 18ನೇ ಶತಮಾನದಲ್ಲಿ ಅಮೆರಿಕದ ಜೆಫರ್ಸನ್ ಅವರು ಕ್ರಿಯೇಟ್ ಮಾಡಿರುವಂತಹ ವೆನಿಲಾ ಐಸ್ ಕ್ರೀಮ್ ಅನ್ನುವಂತಹ ಫ್ಲೇವರ್ ಇವತ್ತಿಗೂ ಕೂಡ ನಾವು ಸವಿತಾ ಇದ್ದೀವಿ. ನಂತರ ರೆಫ್ರಿಜರೇಷನ್ ಅಂತಹ ಟೆಕ್ನಾಲಜಿಯಿಂದ ಐಸ್ ಕ್ರೀಮ್ ಮಾಸ್ ಪ್ರೊಡಕ್ಷನ್ ಶುರು ಆಗುತ್ತೆ. ಈಗ ಐಸ್ ಕ್ರೀಮ್ ಪ್ರಪಂಚದಾದ್ಯಂತ ತುಂಬ ಫೇಮಸ್ ಆಗಿದೆ. ಮತ್ತು ವೆನಿಲ್ಲಾ, ಬಟರ್ ಸ್ಕಾಚ್, ಚಾಕ್ಲೇಟ್, ಸ್ಟ್ರಾಬೆರಿ ಮತ್ತು ಕ್ಯಾಂಡಿ, ಕೋನ್ ಹೀಗೆ ಬೇರೆ ಬೇರೆ ಫ್ಲೇವರ್ಸ್ ಮತ್ತು ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್ಸನ್ನ ನಾವು ಇವತ್ತು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಹಾಗೆ ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.